ನಮಸ್ಕಾರ ರೈತ ಬಾಂಧವರೇ. ದಿನನಿತ್ಯದ ಕೆಲಸಗಳನ್ನು ಒಂದು ಕ್ಷಣ ಬದಿಗಿಟ್ಟು ಒಮ್ಮೆ ಯೋಚನೆ ಮಾಡಿ. ನಮ್ಮ ಹೊಲದಲ್ಲಿ ಹಗಲಿರುಳು ದುಡಿಯುವ ನಾವೇ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದ ಆ ದೊಡ್ಡ ಟ್ರ್ಯಾಕ್ಟರ್ ನಮ್ಮ ಬೆನ್ನಿಗೆ ನಾವೇ ಚೂರಿ ಹಾಕೊಳ್ಳುವಂತೆ ಮಾಡ್ತಿದ್ಯಾ? ಹೌದು, ಇದೇ ಇವತ್ತಿನ ಆಘಾತಕಾರಿ ಸತ್ಯ. ಟ್ರ್ಯಾಕ್ಟರ್ ಎಂಬ ಸೈಲೆಂಟ್ ಕಿಲ್ಲರ್ ನಮ್ಮ ಮಣ್ಣನ್ನು ಹೇಗೆ ಕೊಲ್ಲುತ್ತಿದೆ ಅನ್ನೋದನ್ನ ಈ ಮಾಹಿತಿಯಲ್ಲಿ ನಾವು ವಿವರವಾಗಿ ನೋಡಲಿದ್ದೇವೆ. ನಂಬೋಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ಇದು ಕಹಿ ಸತ್ಯ. ನಮ್ಮ ಸ್ವಂತ ಮಕ್ಕಳ ತರಹ ಪ್ರೀತಿಯಿಂದ ನೋಡ್ಕೊಳ್ಳುವ ಆ ಬೃಹತ್ ಯಂತ್ರ ಮಣ್ಣಿನ ಜೀವವನ್ನೇ ನಿಧಾನವಾಗಿ ಸದ್ದಿಲ್ಲದೆ ಹೊಸ್ಕಿ ಹಾಕ್ತಿದೆ. ರೈತರು ಅತಿ ಹೆಚ್ಚು ನಂಬಿದ ಗೆಳೆಯನೇ ಅವರಿಗೆ ಮುಳುವಾಗ್ತಿದ್ದಾನಾ? ನಮ್ಮ ಭವಿಷ್ಯವನ್ನೇ ನಾವು ಕೊಲೆ ಮಾಡ್ತಿದ್ದೀವಾ? ಈ ಆಘಾತಕಾರಿ ವೈಜ್ಞಾನಿಕ ಸತ್ಯವನ್ನ ನಾವು ತುರ್ತಾಗಿ ತಿಳ್ಕೊಳ್ಳಲೇಬೇಕು. ಈ ಸತ್ಯಗಳನ್ನ ತಿಳ್ಕೊಳ್ಳೋಕ ಮುಂಚೆ ನಮ್ಗೊಂದು ಸಣ್ಣ ಬೆಂಬಲ ಕೊಡಿ. ಇಂತಹ ರೈತರ ಜೀವನ ಬದಲಾಯಿಸುವ, ಮಣ್ಣಿನ ಸತ್ಯಾಸತ್ಯತೆಗಳನ್ನು ತಿಳಿಸುವ ಅಪರೂಪದ ಮಾಹಿತಿಗಳು ನಿಮಗೆ ನೇರವಾಗಿ ತಲುಪಲು ದಯವಿಟ್ಟು ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಇದು ಬರಿಯೊಂದು ಚಾನೆಲ್ ಅಲ್ಲ, ನಮ್ಮೆಲ್ಲರ ಕೃಷಿ ಕುಟುಂಬದ ಧ್ವನಿ. ಸರಿ, ಈಗ ನಾವೊಂದು ನೇರ ಪ್ರಶ್ನೆ ಕೇಳಿಕೊಳ್ಳೋಣ. ಇವತ್ತಿನ ದಿನಗಳಲ್ಲಿ ನಮ್ಮ ಹೊಲದ ಮಣ್ಣು ಹೇಗಿದೆ? ನಮ್ಮ ತಾತಾಮುತ್ತಾತಂದಿರ ಕಾಲದಲ್ಲಿದ್ದ ಹಾಗೆ ಈಗ್ಲೂ ಮೃದುವಾಗಿದ್ಯಾ? ಅಥವಾ ಬಿಸಿಲಿಗೆ ಒಣಗಿದ ಬಂಡೆಕಲ್ಲಿನ ತರಹ ಗಟ್ಟಿಯಾಗಿದ್ಯಾ? ದಯವಿಟ್ಟು ಕಮೆಂಟ್ಸ್ನಲ್ಲಿ ಮೆತ್ತಗಿದೆ ಅಥವಾ ಗಟ್ಟಿಯಾಗಿದೆ ಅಂತ ಪ್ರಾಮಾಣಿಕವಾಗಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಉತ್ತರವೂ ನಮಗೆಲ್ಲರಿಗೂ ಮುಂದಿನ ದಾರಿ ತೋರಿಸುತ್ತೆ. ನಾವು ಮಣ್ಣು ಅಂದ್ರೆ ಬರೀ ಧೂಳು ಅಥವಾ ನಿರ್ಜೀವ ವಸ್ತು ಅಂತ ಅನ್ಕೊಂಡಿದೀವಲ್ವಾ? ಆದ್ರೆ ಖಂಡಿತ ಅಲ್ಲ. ಅದೊಂದು ಅದ್ಭುತವಾದ ಜೀವಂತ ಪ್ರಪಂಚ. ಒಂದು ಹಿಡಿ ಮಣ್ಣನ್ನು ಕೈಯಲ್ಲಿ ತೆಗೆದುಕೊಂಡ್ರೆ ಅದರಲ್ಲಿ ಇಡೀ ಮನುಕುಲದ ಜನಸಂಖ್ಯೆಗಿಂತ ಹೆಚ್ಚಿನ ಸೂಕ್ಷ್ಮಜೀವಿಗಳಿರ್ತವೆ. ಆ ಪುಟ್ಟ ಜೀವಿಗಳ ಮೇಲೆ ಟ್ರ್ಯಾಕ್ಟರ್ನ ಆ ಭಾರಿ ಚಕ್ರಗಳು ಉರುಳಿದಾಗ ಊಹಿಸ್ಕೊಳ್ಳಿ, ಅದೊಂದು ದೊಡ್ಡ ಪ್ರಳಯವೇ ಸರಿ. ಒಂದು ಸಾಮಾನ್ಯ ಟ್ರ್ಯಾಕ್ಟರ್ನ ತೂಕ ಎಷ್ಟು ಅಂತ ಗೊತ್ತಾ? ಸುಮಾರು 4ರಿಂದ 5 ಟನ್. ಅಂದ್ರೆ 5 ದೊಡ್ಡ ಕಾರುಗಳನ್ನು ಒಂದರ ಮೇಲೊಂದು ಇಟ್ಟು ಆ ಮೆತ್ತಗಿನ ಮಣ್ಣಿನ ಮೇಲೆ ಓಡಿಸಿದ್ರೆ ಹೇಗಿರುತ್ತೆ? ಅಷ್ಟು ದೊಡ್ಡ ಭಾರ ಅದು. ಆ ಪುಟ್ಟ ಸೂಕ್ಷ್ಮವಾದ ಜೀವಜಗತ್ತಿನ ಮೇಲೆ 5 ಕಾರುಗಳು ಏರಿ ಹೋದ್ರೆ ಮಣ್ಣಿನ ಗತಿ ಏನಾಗ್ಬೇಡ? ಇಷ್ಟು ದೊಡ್ಡ ಭಾರ ಪದೇ ಪದೇ ಬಿದ್ದಾಗ ಏನಾಗುತ್ತೆ ಅಂದ್ರೆ ಮಣ್ಣು ಸಂಪೂರ್ಣವಾಗಿ ಅದ್ಮಿ ಹೋಗುತ್ತೆ. ಒಳಗಿರುವ ಸಣ್ಣ ಸಣ್ಣ ಗಾಳಿಯ ರಂಧ್ರಗಳೆಲ್ಲ ಮುಚ್ಚಿಹೋಗಿ ಮಣ್ಣು ಸಿಮೆಂಟಿನ ತರ ಕಲ್ಲಾಗ್ಬಿಡುತ್ತೆ. ಭೂಮಿಗೆ ಉಸಿರಾಡೋಕೆ ಗಾಳಿಯೇ ಇಲ್ಲದೆ ಉಸಿರುಗಟ್ಟಿ ಒದ್ದಾಡಲು ಶುರು ಮಾಡುತ್ತೆ. ವಿಜ್ಞಾನದಲ್ಲಿ ಇದನ್ನ ಸಾಯಿಲ್ ಕಾಂಪ್ಯಾಕ್ಷನ್ ಅಥವಾ ಹಾರ್ಡ್ ಪ್ಯಾನ್ ಅಂತ ಅಂತಾರೆ. ಕೃಷಿ ನಾಶವಾಗೋಕೆ ಇದೇ ಮೊದಲನೇ ಮೆಟ್ಲು. ಒಂದು ಪುಟ್ಟ ಮಗುವಿಗೆ ಉಸಿರು ಕಟ್ಟಿದ್ರೆ ಹೇಗಾಗುತ್ತೆ? ನಮ್ಮ ಬೆಳೆಯ ಬೇರ್ಗಳಿಗೂ ಆ ಕಲ್ಲಿನಂತಾದ ಮಣ್ಣಿನಲ್ಲಿ ಹಾಗೇ ಆಗುತ್ತೆ. ಮಣ್ಣು ಗಟ್ಟಿಯಾದಾಗ ಬೇರ್ಗಳಿಗೆ ಆಕ್ಸಿಜನ್ ಸಿಗಲ್ಲ, ಅವು ಉಸಿರುಗಟ್ಟುತ್ತವೆ. ಆ ಗಟ್ಟಿ ಪದರವನ್ನು ಭೇದಿಸಿ ಆಳಕ್ಕೆ ಹೋಗಿ ನೀರು ಕುಡಿಯೋಕೆ ಅವಳಿಗೆ ಸಾಧ್ಯನೇ ಆಗಲ್ಲ. ಜೊತೆಗೆ ಮಳೆ ಬಂದ್ರೂ ನೀರು ಒಳಗೇ ಇಳಿಯಲ್ಲ. ನಾವು ಹಗಲುರುಳು ಕಷ್ಟಪಟ್ಟು ಎಷ್ಟೇ ಗೊಬ್ಬರ ಹಾಕಿದ್ರೂ ಬೆಳೆ ಬಾರ್ದಿರಲು ಇದೇ ಅಸಲಿ ಕಾರಣ. ಮಣ್ಣು ಗಟ್ಟಿಯಾದ ಮೇಲೆ ದೊಡ್ಡ ಮಳೆ ಬಂದ್ರೆ ಏನಾಗುತ್ತೆ ಗೊತ್ತಾ? ನೀರು ಭೂಮಿಯ ಒಳಗೆ ಇಳಿಯೋದೇ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲೇ ರಭಸವಾಗಿ ಹರಿದೋಗುತ್ತ. ಹೀಗೆ ಹೋಗುವಾಗ ಪ್ರಕೃತಿ ಸಾವಿರಾರು ವರ್ಷಗಳಿಂದ ಕಷ್ಟಪಟ್ಟು ತಯಾರು ಮಾಡಿದ ಬಂಗಾರಕ್ಕಿಂತ ಬೆಲೆಬಾಳುವ ಆ ಫಲವತ್ತಾದ ಮೇಲ್ಮಣ್ಣನ್ನು ತನ್ನೊಡನೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಪೂರ್ವಜರ ಆಸ್ತಿಯಾದ ಈ ಮಣ್ಣು ಒಂದೇ ಮಳೆಗೆ ಕಳೆದೋಗುತ್ತೆ. ಇದನ್ನೇ ಮಣ್ಣಿನ ಸವೆತ ಅನ್ನೋದು. ಗಿಡಗಳಿಗೆ ಊಟ ಮಾಡಿಕೊಡುವುದು ನಾವಲ್ಲ, ಮಣ್ಣಿನಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು. ಅವು ಪ್ರಕೃತಿಯ ಅಡುಗೆ ಭಟ್ಟರ ತರಹ. ಆದ್ರೆ ಟ್ರ್ಯಾಕ್ಟರಿಂದ ಪದೇ ಪದೇ ಉಳುಮೆ ಮಾಡಿದಾಗ ಆ ಅಡುಗೆಯವರೆಲ್ಲ ಸಾಯ್ತಾರೆ. ಮಣ್ಣು ಬಿಸಿಲಿಗೊಡ್ಡಿ ಸಾಯುತ್ತೆ. ಸೂಕ್ಷ್ಮಜೀವಿಗಳೇ ಇಲ್ಲದ ಮಣ್ಣು ಅಡುಗೆಯವರಿಲ್ಲದ ಖಾಲಿ ಅಡುಗೆ ಮನೆ ಇದ್ದಂತೆ. ಅಲ್ಲಿ ಎಷ್ಟೇ ದುಬಾರಿ ಗೊಬ್ಬರ ತಂದು ಸುರಿದ್ರೂ ಗಿಡಕ್ಕೆ ಊಟ ಯಾರು ಕೊಡ್ತಾರೆ ಹೇಳಿ? ನೆನಪಿಟ್ಟುಕೊಳ್ಳಿ, ಮಣ್ಣಿನ ನಿಜವಾದ ಶಕ್ತಿ ಯೂರಿಯಾ ಅಥವಾ ಯಾವುದೇ ರಾಸಾಯನಿಕ ಗೊಬ್ಬರಗಳಲ್ಲಿ ಖಂಡಿತ ಇಲ್ಲ. ಅದು ಇರೋದು ಕೇವಲ ಸಾವಯವ ಇಂಗಾಲ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ನಲ್ಲಿ. ಮಣ್ಣಿನ ಆ ಕಡು ಕಪ್ಪು ಬಣ್ಣವನ್ನು ನೀವು ನೋಡಿದ್ದೀರಲ್ವಾ? ಅದೇ ಅದರ ನಿಜವಾದ ಮ್ಯಾಜಿಕ್. ಮಣ್ಣು ಸ್ಪಂಜಿನ ತರಹ ನೀರನ್ನ ಹಿಡಿದಿಟ್ಟುಕೊಂಡು ಜೀವಾಮೃತವನ್ನು ಸೃಷ್ಟಿಸಲು ಇದೇ ಸಾವಯವ ಇಂಗಾಲ ಕಾರಣ. ಆದ್ರೆ ಉಳುಮೆ ಮಾಡಿದಾಗ ಒಂದು ದೊಡ್ಡ ದುರಂತವೇ ನಡೆದು ಹೋಗುತ್ತೆ. ಮಣ್ಣು ಕೆಳಗಿಂದ ಮೇಲಕ್ಕೆ ತಿರುಗುತ್ತಲ್ವಾ? ಆಗ ಆಳದಲ್ಲಿದ್ದ ಇಂಗಾಲ ನೇರವಾಗಿ ಸೂರ್ಯನ ಉರಿ ಬಿಸಿಲಿಗೆ ಸಿಕ್ಕು ಗಾಳಿಯೊಂದಿಗೆ ಬೆರೆತು ಆವಿಯಾಗಿ ಇಂಗಾಲದ ಡೈಆಕ್ಸೈಡ್ ಆಗಿ ಆಕಾಶಕ್ಕೆ ಸೇರಿ ಹೋಗುತ್ತೆ. ಪ್ರತಿ ಬಾರಿಯ ಟ್ರ್ಯಾಕ್ಟರ್ ಉಳುಮೆಯು ನಮ್ಮ ಹೊಲದ ಅಸಲಿ ಶಕ್ತಿಯನ್ನು ಕರ್ಪೂರದ ಹಾಗೆ ಕರಗಿಸಿ ಗಾಳಿಗೆ ತೂರುತ್ತಿದೆ.
ಈಗ ವಾಸ್ತವಕ್ಕೆ ಬಂದು ಸ್ವಲ್ಪ ಲೆಕ್ಕಾಚಾರ ನೋಡೋಣ. ಡೀಸೆಲ್ ಖರ್ಚು, ಟ್ರ್ಯಾಕ್ಟರ್ ಡ್ರೈವರ್ ಕೂಲಿ, ತಿಂಗಳ ಇಎಂಐ, ಜೊತೆಗೆ ಸತ್ತ ಮಣ್ಣಿಗೆ ಮತ್ತೆ ಜೀವ ತುಂಬಲು ನಾವು ಹಾಕುವ ಹೆಚ್ಚುವರಿ ಗೊಬ್ಬರ, ಇವೆಲ್ಲ ಸೇರಿ ನಮ್ಮ ರೈತನ ಆದಾಯವನ್ನೆಲ್ಲ ರಕ್ತ ಹೀರುವಂತೆ ಹೀರ್ತಿವೆ. ಟ್ರ್ಯಾಕ್ಟರ್ನ ಈ ಅಗಾಧವಾದ ಖರ್ಚುಗಳು ನಮ್ಮ ಮುಗ್ಧ ರೈತರನ್ನು ಹೇಗೆ ದೊಡ್ಡ ಸಾಲದ ಶೂಲಕ್ಕೆ ತಳ್ಳುತ್ತಿವೆ ಅನ್ನೋದು ಈ ಲೆಕ್ಕಾಚಾರದಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ ಅಲ್ವಾ? ಇಷ್ಟೆಲ್ಲ ಕೇಳಿ ಮನಸ್ಸಿಗೆ ತುಂಬಾ ನೋವಾಗಿರಬಹುದು. ಆದ್ರೆ ಹತಾಶೆ ಖಂಡಿತ ಬೇಡ. ಪ್ರಕೃತಿ ತಾಯಿಗೆ ತನ್ನ ಗಾಯಗಳನ್ನು ತಾನೇ ವಾಸಿ ಮಾಡಿಕೊಳ್ಳೋ ಅದ್ಭುತವಾದ ದೈವಿಕ ಶಕ್ತಿ ಇದೆ. ಇದಕ್ಕೆ ಪರಿಹಾರ ಬಹಳ ಸರಳ ಮತ್ತು ಸಂಪೂರ್ಣ ಉಚಿತ. ಕೇವಲ ಉಳುಮೆ ಮಾಡೋದನ್ನ ನಿಲ್ಲಿಸ್ಬಿಡಿ. ಭೂಮಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ. ನಾವು ಸುಮ್ಮನಿದ್ರೆ ಸಾಕು, ಪ್ರಕೃತಿ ತನ್ನ ಗುಣಪಡಿಸುವ ಕೆಲಸವನ್ನ ತಾನೇ ಶುರು ಮಾಡುತ್ತೆ. ಉಳುಮೆ ನಿಲ್ಲಿಸಿದ ಕೆಲವೇ ತಿಂಗಳಲ್ಲಿ ಹೊಲದಲ್ಲೇ ಒಂದು ಪವಾಡವೇ ಶುರುವಾಗುತ್ತೆ. ಸತ್ತೋಗಿದ್ದ ಆ ಸೂಕ್ಷ್ಮಜೀವಿಗಳು ನಿಧಾನವಾಗಿ ಮತ್ತೆ ಹುಟ್ಟುಕೊಳ್ತವೆ. ಎಲೆ, ಕಸಕಡ್ಡಿಗಳು ಕೊಳೆತು ಸಾವಯವ ವಸ್ತುಗಳು ಸೇರಿ ಮಣ್ಣಿನಲ್ಲಿ ತಾನಾಗೇ ಸಣ್ಣ ಸಣ್ಣ ಗಾಳಿಯ ರಂಧ್ರಗಳು ತೆರೆದುಕೊಳ್ತವೆ. ಆಗ ಮಳೆ ನೀರು ಬಾಯಾರಿದ ಭೂಮಿಯ ಒಳಗೆ ಆಳವಾಗಿ ಇಳಿಲು ಶುರುವಾಗುತ್ತೆ. ನಮ್ಮ ಮಣ್ಣು ಮತ್ತೆ ಉಸಿರಾಡಲು ಶುರು ಮಾಡುತ್ತೆ. ನಮ್ಮ ರೈತರ ನಿಜವಾದ ಗೆಳೆಯ ಯಾರು ಗೊತ್ತಾ? ಆ ಲಕ್ಷಾಂತರ ರೂಪಾಯಿಯ ಟ್ರ್ಯಾಕ್ಟರ್ ಖಂಡಿತ ಅಲ್ಲ, ನಮ್ಮ ಕಾಲಬುಡದಲ್ಲಿರುವ ಎರೆಹುಳು. ಎರೆಹುಳುಗಳು ಭೂಮಿಯೊಳಗೆ ಉಚಿತವಾಗಿ ನೈಸರ್ಗಿಕ ಉಳುಮೆ ಮಾಡುತ್ತವೆ. ಫ್ಯಾಕ್ಟ್ರಿಯವರು ಕೊಡಲಾಗದ ಅತ್ಯುತ್ತಮ ಗೊಬ್ಬರವನ್ನು ನಮಗೆ ಕೊಡ್ತವೆ. ಆದ್ರೆ ಟ್ರ್ಯಾಕ್ಟರ್ ಓಡಿಸಿದಾಗ ಪ್ರತಿ ಎಕರೆಗೆ ಲಕ್ಷಾಂತರ ಎರೆಹುಳುಗಳು ಉಸಿರುಗಟ್ಟಿ ಸಾಯ್ತವೆ. ಈ ಎರೆಹುಳುಗರನ್ನು ಉಳಿಸ್ಕೊಳ್ಳೋದೇ ನಮ್ಮ ಕೃಷಿಯ ಅತಿ ದೊಡ್ಡ ಗೆಲುವು. ಹಾಗಾದ್ರೆ ನಾವೇನು ಮಾಡಬೇಕು? ಇದಕ್ಕೆ ಅಂತಿಮ ಪರಿಹಾರವೇ ಶೂನ್ಯ ಉಳುಮೆ ಅಥವಾ ಝೀರೋ ಟಿಲೇಜ್. ಅಂದ್ರೆ ಮಣ್ಣನ್ನು ಯಾವುದೇ ಕಾರಣಕ್ಕೂ ತಿರುಗಿಸದೆ, ಭಾರೀ ಯಂತ್ರಗಳನ್ನು ಬಳಸದೆ ನೇರವಾಗಿ ಬೀಜವನ್ನು ಬಿತ್ತುವುದು. ಇದು ಅತ್ಯಂತ ಸುಲಭ, ಪ್ರಾಯೋಗಿಕ ಹಾಗೂ ಇಡೀ ಜೈವಿಕ ವ್ಯವಸ್ಥೆಯನ್ನು ಮತ್ತೆ ಬದುಕಿಸುವ ಅದ್ಭುತವಾದ ಮಾರ್ಗ. ಈ ಶೂನ್ಯ ಉಳುಮೆಯ ಜಾದೂ ನೋಡಿ. ಇದರಿಂದ ಡೀಸೆಲ್ ಮತ್ತು ಕೂಲಿ ಖರ್ಚು ಭಾರೀ ಪ್ರಮಾಣದಲ್ಲಿ ಉಳಿಯುತ್ತೆ. ಮಣ್ಣಿನ ಸಹಜ ರಚನೆ ಹಾಳಾಗಲ್ಲ. ಸೂಕ್ಷ್ಮಜೀವಿಗಳು ಮತ್ತು ಎರೆಹುಳುಗಳ ಸಂತತಿ 100 ಮಡಿಯಾಗಿ ಮಣ್ಣು ಮತ್ತೆ ಜೀವಕಳೆ ಪಡೆಯುತ್ತೆ. ವಿಶೇಷವಾಗಿ ಅಡಿಕೆ, ತೆಂಗು, ಬಾಳೆಯಂತಹ ತೋಟಗಾರಿಕಾ ಬೆಳೆಗಳಿಗಂತೂ ಇದು ನಿಜಕ್ಕೂ ಒಂದು ಸಂಜೀವಿನಿ ಅಂತಾನೆ ಹೇಳಬಹುದು. ಇದರ ಜೊತೆಗೆ ನಾವು ಮಾಡಬೇಕಾದ ಇನ್ನೊಂದು ಪ್ರಮುಖ ಕೆಲಸ ಮಲ್ಚಿಂಗ್, ಅಂದ್ರೆ ಮಣ್ಣಿನ ಮೇಲೆ ಒಣಗಿದ ಎಲೆ, ಹುಲ್ಲು, ಕಸಕಡ್ಡಿಗಳ ಹೊದಿಕೆ ಹಾಕುವುದು. ದಟ್ಟವಾದ ಕಾಡಿನಲ್ಲಿ ಮರಗಳ ಕೆಳಗೆ ಯಾರಾದರೂ ಉಳುಮೆ ಮಾಡ್ತಾರಾ? ಇಲ್ಲ ತಾನೆ? ಅಲ್ಲಿ ಎಲೆಗಳು ಬಿದ್ದು ತೇವಾಂಶ ಕಾಪಾಡುತ್ತವೆ, ಕಳೆ ಬೆಳೆಯದಂತೆ ತಡೆಯುತ್ತವೆ. ಅದೇ ಕಾಡಿನ ಅದ್ಭುತ ವ್ಯವಸ್ಥೆಯನ್ನು ನಾವು ನಮ್ಮ ಹೊಲದಲ್ಲಿ ಬಹಳ ಸುಲಭವಾಗಿ ಸೃಷ್ಟಿಸಬೇಕು. ಈ 3 ಚಿನ್ನದಂತಹ ಮಾತುಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ. ಪ್ರಕೃತಿ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ, ಎರೆಹುಳುಗಳೇ ನಮ್ಮ ನಿಜವಾದ ಅತಿದೊಡ್ಡ ಸಂಪತ್ತು, ಮತ್ತು ಶೂನ್ಯ ಉಳುಮೆಯು ಹೊಲವನ್ನು ಶಾಶ್ವತವಾಗಿ ಉಳಿಸುತ್ತದೆ. ನಾವೆಲ್ಲರೂ ಮಣ್ಣಿನ ಮಕ್ಕಳು. ತಾಯಿಯಂತಿರುವ ಈ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ. ಬನ್ನಿ, ಭವಿಷ್ಯಕ್ಕಾಗಿ ನಾವೊಂದು ಸಣ್ಣ ಪ್ರಯತ್ನ ಮಾಡೋಣ. ಹೊಲದ ಒಂದು ಸಣ್ಣ ಮೂಲೆಯಲ್ಲಾದ್ರೂ ಉಳುಮೆ ನಿಲ್ಲಿಸಿ ಈ ಶೂನ್ಯ ಉಳುಮೆಯನ್ನು ಟ್ರೈ ಮಾಡಬಹುದಲ್ವೇ? ದಯವಿಟ್ಟು ಕಮೆಂಟ್ಸ್ನಲ್ಲಿ ಖಂಡಿತ ಟ್ರೈ ಮಾಡ್ತೀವಿ ಅಂತ ಬರೀರಿ. ಅಥವಾ ಈಗಾಗ್ಲೇ ಇದನ್ನ ಮಾಡಿದ್ರೆ ಆ ಸುಂದರ ಅನುಭವವನ್ನು ನಮ್ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಆ ಒಂದು ಮಾತು ಇನ್ನೊಬ್ಬ ರೈತನ ಜೀವನವನ್ನು ಖಂಡಿತ ಬದಲಾಯಿಸಬಹುದು. ಕೊನೆಯದಾಗಿ ಇದೊಂದು ನನ್ನ ಹೃದಯಪೂರ್ವಕ ವಿನಂತಿ. ಈ ಮಾಹಿತಿಯನ್ನು ಪಕ್ಕದ ರೈತರಿಗೆ, ಊರಿನ ವಾಟ್ಸ್ಆಪ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬ ರೈತರಿಗೂ ಈ ಸತ್ಯ ತಲುಪಲಿ, ನಮ್ಮ ಭೂಮಿ ಉಳಿಯಲಿ. ಇಂತಹ 10 ಹಲವು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಈ ಪುಟ್ಟ ಕೃಷಿ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಆಗಿ. ಭೂಮಿ ತಾಯಿ ನಮ್ಮೆಲ್ಲರನ್ನೂ ಹಸಿರಾಗಿ ಉಸಿರಾಗಿ ಕಾಪಾಡಲಿ. ಜೈ ಕಿಸಾನ್.